ಅದಕ್ಕೆ ಅವ್ರು ಮೌನ ಆಗ್ತಿದ್ರು, ಮೌನಿ ಬಾಬಾ ಅಂತ ಹೇಳ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ನಮ್ಮ ಮೋದಿಯವ್ರಿಗೆ ಮತ್ತು RSSಗೆ ಬಂದದನ ಅನ್ನುವಂಥ ಒಂದು ಚರ್ಚೆ ಇಡೀ ದೇಶ ತುಂಬ ವ್ಯಾಪಿಸ್ಲಿಕ್ಕತ್ತದ. ಹಾಗಾದರೆ ಈ ರಾಮನಾಮ ಲೂಟ 2027 ಉತ್ತರ ಪ್ರದೇಶ ಚುನಾವಣೆಯಲ್ಲಿ ದೊಡ್ಡ ಸದ್ದು ಮಾಡ್ತದನ? ನಿಶ್ಚಿತವಾಗಿ ವಿರೋಧ ಪಕ್ಷಗಳಿಗೆ ಸಬ್ಜೆಕ್ಟ್ ಬೇಕಾಗಿತ್ತು. ಅದರಲ್ಲೂ ರಾಮನ ಹೆಸರು ಮೇಲೆ ಇಡೀ ದೇಶದ ಆಡಳಿತವನ್ನು ಹಿಡಿದಂತಹ BJPಗರನ್ನು ಅದೇ ರಾಮನ ಹೆಸರ ಮೇಲೆ ಇವತ್ತು ಲೂಟಿ ಮಾಡಿದ್ದನ್ನು ದೊಡ್ಡ ಇಶ್ಯೂ ಮಾಡಿ ಅಲ್ಲಿ ಜನಕ್ಕೆ ಮುಟ್ಟಿಸುವಂಥ ಕೆಲಸ. ಮತ್ತು ಆಲ್ರೆಡಿ ಭಾಳಷ್ಟು ಭಕ್ತಾದಿಗಳು ರಾಮ ಮಂದಿರಕ್ಕೆ ಬರೋದು ಕಡಿಮೆ ಆಗ್ಯದ ಅಂತೇಳಿ. ಯಾಕಂದ್ರೆ ದಿನನಿತ್ಯ 4-5-6 ಲಕ್ಷ ಜನ ಬರ್ತಿದ್ರು ಅನ್ನುವಂಥ ಒಂದು ವರದಿ ಇತ್ತು. ಈ ಕಳೆದ 8-10 ದಿವಸದಲ್ಲಿ ಅಥವಾ 15 ದಿನಗಳಲ್ಲೇ ಅದು 50,000 80,000 ಬಂದು ನಿಂತದ. ಇದರ ಅರ್ಥ ಭಕ್ತರ ಭಕ್ತಿ ಕಡಿಮೆ ಆತಾ ಅನ್ನುವಂಥದ್ದು. ಯಾಕಂದ್ರೆ ಸಹಜದ ಆರೋಪ ಮಾಡಿದಾಗಿದ್ರೆ ಹಿಂದಿದ್ದಂಥವರು ಈ ರಾಮ ಭಕ್ತರನ್ನ ಇದ್ದಾರೆ. ಕರಸೇವಕರು ಯಾರು ಒಂದು ಕಾಲಕ್ಕೆ ಅವ್ರನ್ನೆಲ್ಲರೂ ಹೊಗಳ್ತಾ ಇದ್ದರು. ಈ ಕರಸೇವಕರ ಮೂಲಕ ರಾಮ ಮಂದಿರ ಆಯಿತು, ಬಾಬರಿ ಮಸೀದ್ ಬಿದ್ದು ಹೋಯಿತು. ಅಂಥ ಒಬ್ಬ ರಾಮ ಮಂದಿರದ ಈ ಎಲ್ಲ ಇವತ್ತಿನ ಭಕ್ತಾದಿಗಳು ಅನೇಕ ಇವತ್ತು ಸನ್ಯಾಸಿಗಳು ಸಹ ಟೀಕಾ ಮಾಡ್ತಾ ಇದ್ದಾರೆ. ಮಹಂತಗಳು, ಇನ್ನುಳಿದವರು, ಅನೇಕ ಅಲ್ಲಿಯ ಬೇರೆ ಬೇರೆ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವರು ಅಥವಾ ಈ ಒಂದು ಋಷಿಗಳು ಅನ್ರಿ, ಅದು ಸಾಧು ಸಂತರನ್ರಿ. ಇವತ್ತು ಭಾಳಷ್ಟು ಜನ ಈ ಲೂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ನಡೆದ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ನೃಪೇಂದ್ರ ಮಿಶ್ರಾ ಮೋದಿಯವರ ಕ್ಯಾಬಿನೆಟ್ದಲ್ಲಿದ್ದಂಥ ಒಬ್ಬ ಸಲಹೆಗಾರರು ಅವರು ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಇದು ಲೂಟಿ ಅಲ್ಲ, ಇದು ಡಕಾಯಿತಿ ಆಗ್ಯದ ಅಂತ. ಈಗಾಗಲೇ ಇದನ್ನು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದು ಅದು. ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು SIT ಈಗಾಗಲೇ ಕೊಟ್ಟದ ರಿಪೋರ್ಟು. ಅದು ರಿಪೋರ್ಟ್ ಏನು ಕೊಯ್ತು ಅದು ಇಲ್ಲಿವರೆಗೂ ಬಹಿರಂಗ ಆಗಿಲ್ಲ. ಆದರೆ ಅಲ್ಲಿ ಘೋಟಾಲೆ ಆಗ್ಯದ, ಸ್ಕ್ಯಾಮ್ ಆಗ್ಯದ ಅನ್ನೋದನ್ನು ಆ SIT ಒಪ್ಕೊಂಡದ. ಒಪ್ಕೊಂಡ ಮೇಲೆ ಹಾಗಾದ್ರೆ ಯಾರಪ್ಪ ಮಾಡಿದವರು ಇನ್ನೂ